ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇವತ್ತು ನೀವೆಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಇದ್ದೀರಿ. ನಿಮ್ಮ ಅಭಿಮಾನ ಎಷ್ಟಿದೆ ಅಂತಂದರೆ ಇಲ್ಲಿ ತುಂಬಿ ತುಳುಕ್ತಾ ಇದೆಯಲ್ಲ, ಅಷ್ಟು ನಿಮ್ಮ ಮನಸ್ಸಿನಲ್ಲಿಯೂ ಕೂಡ ಅಭಿಮಾನ ಅನ್ನುವಂಥದ್ದು ಮುಖ್ಯಮಂತ್ರಿಗಳು ಇದೆ. ಈ ಅಭಿಮಾನ ಮತ್ತಷ್ಟು ಜಾಸ್ತಿ ಆಗಬೇಕು ಅಂತಂದರೆ ಷಡಕ್ಷರಿ ಅವರು ಹೇಳಿರುವ ಎರಡು ಮಾತ್ರ ಈ ಸೇರ್ಕೊಂಡ್ಬಿಟ್ರೆ ಎಲ್ಲವೂ ಸರ ಹೋಗ್ಬಿಡ್ತದೆ. ಅದಕ್ಕಾಗಿ ನೀವೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇರುವಂತಹ ಅವರು ಇವತ್ತು ನೀವೆಲ್ಲರೂ ಕೂಡ ನಿಮ್ಮ ಸ್ಥಾನದಲ್ಲಿ ಬಹಳ ದೊಡ್ಡವರು. ನಮ್ಮ ಕೆಂಗಲ್ ಹನುಮಂತಯ್ಯನವರು ನಮ್ಮ ವಿಧಾನಸೌಧವನ್ನು ಕಟ್ಟಿಸಿದಾಗ ಅಲ್ಲಿ ಒಂದು ದೊಡ್ಡ ವಾಕ್ಯವನ್ನು ಬರೆಸಿದ್ದಾರೆ, ಸರ್ಕಾರದ ಕೆಲಸ ದೇವರ ಕೆಲಸ. ಬಹುಶಃ ದೇವರ ಕೆಲಸ ಮಾಡುವಂತಹವರು ನೀವುಗಳು ಮತ್ತು ಸರ್ಕಾರ ಎರಡೂ ಕೂಡ ಮಾಡಬೇಕಾಗಿರುವಂತಹ ಸರ್ಕಾರ ಮತ್ತು ನೌಕರರು ಇಬ್ಬರೂ ಕೂಡ ಒಂದು ರಥದ ಎರಡು ಚಕ್ರಗಳಿದ್ದ ಹಾಗೆ ಇವತ್ತು ನಮ್ಮ ಕರ್ನಾಟಕದ ಒಂದು ಸರ್ಕಾರ ಮತ್ತು ನೌಕರರು ಅತ್ಯಂತ ಉತ್ತಮವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ದೇಶದಲ್ಲೇ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಅಭಿವೃದ್ಧಿಗಳು ದೇಶಕ್ಕೆ ಮಾದರಿಯಾಗಿದೆ ಅನ್ನೋದಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿರುವಂತಹ ಇವತ್ತಂತಹ ಹಿನ್ನೆಲೆಯಲ್ಲಿ ನೀವೆಲ್ಲ ನೌಕರರು ಒಟ್ಟಾಗಿ ಸೇರಿ ಇವತ್ತು ನೂತನವಾಗಿ ಮುಖ್ಯಮಂತ್ರಿಗಳಾಗಿ 38 ದಿವಸಗಳಾಗಿದೆ. ಬಹುಶಃ ಕೇವಲ ಇನ್ನು 38 ದಿವಸದಲ್ಲಿಯೇ ಅವರು ಎಷ್ಟೆಲ್ಲ ಜನಪ್ರಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅನ್ನೋದಕ್ಕೆ ಈ 38 ದಿವಸದಲ್ಲಿ ಅವರು ಅನೌನ್ಸ್ ಮಾಡಿರುವಂಥ ಅನೇಕ ವಿಚಾರಗಳು ಅದಕ್ಕೆ ಸಾಕ್ಷಿಯಾಗಿರುವಂಥದ್ದು. ಬಹುಶಃ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಪರಮೇಶ್ವರ್ ಇಬ್ಬರೂ ಕೂಡ ಈ ಸರ್ಕಾರದಲ್ಲಿ ಎರಡು ಕಣ್ಣುಗಳಿದ್ದ ಕೆಲಸವನ್ನು ಮಾಡ್ತಾ ಇರುವಂತಹ ಅವರು. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರೇನು ಯಾವುದೇ ಒಂದು ರಾಜಕೀಯ ಕುಟುಂಬದಿಂದ ಬಂದಂತಹ ಅವರಲ್ಲ. ಅವರು ಒಂದು ಸಣ್ಣ ಹಳ್ಳಿಯ ಗ್ರಾಮೀಣದಿಂದ ಬಂದು ಇವತ್ತು ಹೋರಾಟವನ್ನು ಮಾಡಿ ಇವತ್ತು ವಿದ್ಯಾರ್ಥಿ ದೆಸೆಯಲ್ಲಿಯೇ ಅವರು ಹೋರಾಟವನ್ನು ಮಾಡಿ ಆ ಕಾಲದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಜನಪ್ರತಿನಿಧಿಯಾಗಿ ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಂಡು ಹಂತವಾಗಿ ಮೇಲೇರಿ ಇವತ್ತು ಅವರು ಮುಖ್ಯಮಂತ್ರಿಗಳಾಗಿ ಆ ಗದ್ದಿಗೆ ಮೇಲೆ ಕುಳಿತಿದ್ದಾರೆ. ಅದು ಸುಲಭವಾದ್ದಲ್ಲ. ಆ ಸಾಧನೆಯ ಹಾದಿಯಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿದು ಇವತ್ತಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಬಹುಶಃ ಕುರ್ಚಿಯಿಂದ ಅವರೇನು ದೊಡ್ಡವರಾಗ್ತಾ ಇಲ್ಲ, ಕುರ್ಚಿಗೆ ಆ ದೊಡ್ಡವರಾಗುವಂಥ ಕೆಲಸವನ್ನು ಅವರು ಮಾಡುವಂತಹ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತು ಅಂತಹ ಡಿ ಕೆ ಶಿವಕುಮಾರ್ ಅವರನ್ನು ಇವತ್ತು ಅಭಿನಂದಿಸುವಂತಹ ಕೆಲಸ, ಅದರ ಜೊತೆಯಲ್ಲಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ನಮ್ಮ ಜಿ ಪರಮೇಶ್ವರ್, ಬಹುಶಃ ನಮ್ಮ ತುಮಕೂರಿನವರು, ಅವರು ಕೂಡ ಯಾವುದೇ ರಾಜಕೀಯ ಹಿನ್ನೆಲೆಯಲ್ಲಿ ಬಂದಂತಹ ಅವರಲ್ಲ. ಅವರ ತಂದೆ ಗಂಗಾಧರಯ್ಯನವರು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ನಮ್ಮ ತುಮಕೂರಿನಲ್ಲಿ ನಮ್ಮ ಶ್ರೀಮಠ ಮತ್ತು ಸಿದ್ಧಾರ್ಥ ಸಂಸ್ಥೆ ಎರಡು ಖಂಡಗಳಂತೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿರುವಂತಹ ಅವರು, ಅವರ ಪುತ್ರರಾಗಿ ಇವತ್ತು ಅವರು ಒಳ್ಳೆಯ ವಿದ್ಯಾವಂತರಾಗಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿರುವಂತಹ ಅನುಭವ ಇರುವಂತಹ ಜಿ ಪರಮೇಶ್ವರ್ ಇಬ್ಬರನ್ನು ಕೂಡ ಇವತ್ತು ಅಭಿನಂದಿಸುವಂತಹ ಪವಿತ್ರ ಕಾರ್ಯವನ್ನು ನೀವು ಹಮ್ಮಿಕೊಂಡಿರುವಂಥದ್ದು ಅತ್ಯಂತ ಸಮಂಜಸವಾಗಿರುವಂಥದ್ದು. ಬಹುಶಃ ಅಭಿಮಾನದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ, ಕೆಡಿಸದಿಪ್ಪ ಅಭಿಮಾನದಿಂದ ಧನಮುಂಟೆ ಎನ್ನುವಂತಹ ಒಂದು ಶರಣರ ಮಾತಿದೆ. ಅಂದರೆ ಯಾವುದಪ್ಪ ದೊಡ್ಡ ಸಂಪತ್ತು ಅಂದರೆ ಅಭಿಮಾನವೇ ದೊಡ್ಡ ಸಂಪತ್ತಾಗಿರುವಂತಹದ್ದು. ನೀವು ನೌಕರರೆಲ್ಲರೂ ಕೂಡ ಅವರ ಮೇಲೆ ಒಂದು ನಂಬಿಕೆಯನ್ನಿಟ್ಟು ಆ ಅಭಿನಂದನೆಯನ್ನು ಸಲ್ಲಿಸುವಂತಹ ಪವಿತ್ರ ಕಾರ್ಯವನ್ನು ನೀವೆಲ್ಲ ನೆರವೇರಿಸ್ತಾ ಇದ್ದೀವಿ. ಬಹುಶಃ ಇವತ್ತು ಈ ಸಂಘ ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅನೇಕರು ಈ ಸಂಘದ ಅಧ್ಯಕ್ಷರ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಹಿಂದಿನಂಥ ಭೈರಪ್ಪನವರು ಇಲ್ಲಿ ಮೇಲಿದ್ದಾರೆ. ಈ ಕೆಲವು ವರ್ಷಗಳಿಂದ ಷಡಕ್ಷರಿಯವರು ಈ ಅಧ್ಯಕ್ಷರಾದ ಮೇಲೆ ಸರ್ಕಾರಿ ನೌಕರರ ಸಂಘಕ್ಕೆ ಒಂದು ಹೊಸ ಚೈತನ್ಯವನ್ನು ಕೊಡುವಂಥ ಕೆಲಸವನ್ನು ಮನಸ್ಸು ಷಡಕ್ಷರಿಯವರು ಮಾಡ್ತಾ ಇದ್ದಾರೆ. ಬಹುಶಃ ಅವ್ರು ನೋಡಿದ್ರೆ ಅನಿಸುತ್ತೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನಬೇಕಾಗಿರುವಂತಹದ್ದು. ಆ ರೀತಿಯಲ್ಲಿ ನೌಕರರ ಹಿತವೇ ನನ್ನ ಗುರಿ ಅಂತೇಳಿ ಭಾವಿಸಿಕೊಂಡು ನೌಕರರ ನೆಮ್ಮದಿಯೇ ನನ್ನ ಗುರಿ ಅಂತ ಭಾವಿಸಿ ಈ ಸಂಘವನ್ನು ಮುನ್ನಡೆಸುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಬಹುಶಃ ಅವರ ಹೋರಾಟದ ಫಲವಾಗಿ ನಿಮ್ಮೆಲ್ಲರ ಬೇಡಿಕೆಗಳು ಕೂಡ ಸಮರ್ಥವಾಗಿ ಆಯಾ ಕಾಲದಲ್ಲಿ ಈಡೇರಿಸಿಕೊಳ್ಳೋದ್ರ ಮುಖಾಂತರವಾಗಿ ನಿಮ್ಮ ಬದುಕು, ನಿಮ್ಮ ಕುಟುಂಬ, ನಿಮ್ಮ ಜೀವನವನ್ನು ಹಸನು ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ನಿಮಗೆ ಹೇಳುವಂಥದ್ದಿಷ್ಟೇ, ನಿಮ್ಮ ವೈಯಕ್ತಿಕ ಜೀವನ, ನಿಮ್ಮ ಕುಟುಂಬದ ಜೀವನ ಎರಡೂ ಕೂಡ ಉತ್ತಮವಾಗಿದ್ದಾಗ ನೀವು ನೌಕರರಾಗಿ ಉತ್ತಮ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ನಿಮ್ಮ ವೈಯಕ್ತಿಕವಾಗಿ ನೀವು ಉತ್ತಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳುವಂಥದ್ದು, ಹಾಗೆ ನಿಮ್ಮ ಕೌಟುಂಬಿಕವಾಗಿ ನೆಮ್ಮದಿಯ ಶಾಂತಿಯನ್ನು ಬದುಕನ್ನು ರೂಪಿಸಿಕೊಳ್ಳುವುದರ ಮುಖಾಂತರವಾಗಿ ಇವತ್ತು ಸರ್ಕಾರದ ಕೆಲಸಗಳೇನಿದೆ ಅವೆಲ್ಲವನ್ನು ಜಾರಿಗೊಳಿಸುವಂಥ ಜವಾಬ್ದಾರಿ ಅದು ನಿಮ್ಮ ಮೇಲೆ ಇರುವಂತಹದ್ದು. ಇವತ್ತು ಕರ್ನಾಟಕದ ಈ ಸರ್ಕಾರದ
ಪಂಚ ಯೋಜನೆಗಳೇನಿದೆ, ಗ್ಯಾರಂಟಿ ಯೋಜನೆಗಳನ್ನು ಬಹುಶಃ ಯಶಸ್ವಿಯಾಗಿ ನಡೆಸುವಂಥ ಕೆಲಸವನ್ನು ಮಾಡಿರುವಂತಹ ಕೀರ್ತಿ ಸರ್ಕಾರಕ್ಕೆ ಸಲ್ಲೋ ಜೊತೆಗೆ ನೌಕರರಿಗೆ ಸಲ್ಲಬೇಕಾಗಿರುವಂತಹದ್ದು. ಆ ಒಂದು ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೂಡ ಇವತ್ತು ಸೇರಿ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲುವಂಥ ಪವಿತ್ರ ಕಾರ್ಯವನ್ನು ಇವತ್ತು ನೆರವೇರಿಸ್ತಾ ಇರುವಂಥದ್ದು ಅತ್ಯಂತ ಸಂತೋಷ ಪಡುವಂತಹ ಸಂಗತಿ. ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಇಬ್ಬರನ್ನು ಕೂಡ ಒಂದೇ ವೇದಿಕೆಯಲ್ಲಿ ಒಂದೇ ಸ್ಥಳದಲ್ಲಿ ಅವರಿಗೆ ಗೌರವಿಸುವಂಥ ಪವಿತ್ರ ಕಾರ್ಯವನ್ನು ನೀವು ಮಾಡ್ತಾ ಇರುವಂತಹದ್ದು ನಿಜಕ್ಕೂ ಕೂಡ ಹೆಮ್ಮೆ, ಅಭಿಮಾನ ಅನ್ನುವಂತಹ ಮಾತನ್ನು ಹೇಳ್ತಾ ಇಷ್ಟೊಂದು ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿ ಅವರಿಗೆ ಅಭಿನಂದಿಸ್ತಾ ಇದ್ದೀರಿ. ಬಹುಶಃ ನಿಮ್ಮ ಬೇಡಿಕೆಗಳೇನಿದೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸುವಂತಹ ಹೃದಯ ಇವತ್ತು ಡಿ ಕೆ ಶಿವಕುಮಾರ್ ಅವರಲ್ಲಿದೆ, ಅದರ ಜೊತೆಯಲ್ಲಿ ಡಿ ಪರಮೇಶ್ವರ್ ಅವರಲ್ಲಿದೆ. ಇವತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ಗಮನಿಸಿಕೊಂಡು ಇವತ್ತು ನಿಮಗೆ ನಮ್ಮ ಷಡಕ್ಷರಿ ಒಂದು ಮಾತನ್ನು ಹೇಳ್ತಾ ಇದ್ರು. ನಾನು ಷಡಕ್ಷರಿ ಕೇಳ್ತಾ ಇದೆ, ಏನ್ರಿ ಈಗೆಲ್ಲ ನಡೀತಾ ಇದೆ, ಯೋಜನೆಗಳಿಗೆ ಖರ್ಚಾಗ್ತಾ ಇದೆ, ತುಂಬ ಕಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ ಅಂತ ಒಂದು ಮಾತು ಕೇಳ್ತಾ ಇದೆ. ಆಗ ಹೇಳ್ತಾ ಇದ್ರು ಬುದ್ಧಿ, ನಮ್ಮ ಕರ್ನಾಟಕದ ಹೆಮ್ಮೆ ಅಂದರೆ ನಮಗೆ ಯಾವತ್ತೂ ಸಂಬಳ ನಿಲ್ಲಿಸಿಲ್ಲ, ನಮ್ಮ ತೊಟ್ಟಿ ಭತ್ಯೆ ನಿಲ್ಲಿಸಿಲ್ಲ, ಎಲ್ಲವೂ ಬರ್ತಾ ಇದೆ ನಮ್ಮ ನೌಕರರಿಗೆ ಅನ್ನುವಂಥ ಮಾತನ್ನು ಹೆಮ್ಮೆಯಿಂದ ಹೇಳ್ತಾ ಇದ್ರು. ಸರ್ಕಾರದ ಎಷ್ಟೇ ಕಷ್ಟ ಇದ್ದರೂ ಕೂಡ ನೌಕರರ ಹಿತವನ್ನು ಸರ್ಕಾರ ಯಾವತ್ತೂ ನೋಡ್ಕೊಂಡು ಬರ್ತಾ ಇದೆ ಅನ್ನೋದಕ್ಕೆ ಅದು ಸಾಕ್ಷಿಯಾಗಿರುವಂಥದ್ದು. ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದಾಗ ನೌಕರರ ಸಂಬಳ ಹೆಚ್ಚು ಕಡಿಮೆ ಆಗ್ತಾ ಇದೆ, ಆದರೆ ನಮ್ಮ ರಾಜ್ಯದಲ್ಲಿ ನಿಮ್ಮ ಕಲ್ಯಾಣಕ್ಕಾಗಿ, ನಿಮ್ಮ ಹಿತಕ್ಕಾಗಿ ಸರ್ಕಾರ ಯಾವತ್ತೂ ಸ್ಪಂದಿಸ್ತಾ ಇದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ರೀತಿ ಯಾವತ್ತೂ ಕೂಡ ನಿಮ್ಮ ಕಾರ್ಯವನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನೆರವೇರಿಸುವುದರ ಮುಖಾಂತರವಾಗಿ ಇವತ್ತು ನೀವು ನಮ್ಮ ರಾಜ್ಯದ ಅಭಿವೃದ್ಧಿಗೆ ನೀವೆಲ್ಲ ಶ್ರಮಿಸಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ, ಇವಾಗಲೇ ಪರಮೇಶ್ವರ್ ಅವರು ಹೇಳಿದರು 72,000 ಹುದ್ದೆಗಳನ್ನು ಇವತ್ತು ತುಂಬ್ತಾ ಇದ್ದೀವಿ ನಮ್ಮ ಮಾತನ್ನು ಹೇಳಿದರು. ಆ ಹುದ್ದೆಗಳಿಗೆ ನಾನು ಕೇಳ್ಕೊಳ್ಳೋ ಬೇಡಿಕೆ ಏನಪ್ಪ ಅಂದರೆ, ಆ ಹುದ್ದೆಗಳಲ್ಲಿ ಹೆಚ್ಚು ಕನ್ನಡದವರಿಗೆ ಕೊಡಬೇಕು ಮತ್ತು ಗ್ರಾಮೀಣ ಭಾಗದವರಿಗೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಏಕೆಂದರೆ ಇವತ್ತು ಗ್ರಾಮೀಣ ಭಾಗದ ಮಕ್ಕಳು ಇವತ್ತು ಅವರಿಗೆ ನೌಕರಿ ಸಿಗಬೇಕಾದ್ರೆ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಎರಡಕ್ಕೆ ಒತ್ತು ಕೊಡುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡಲಿ ಎನ್ನುವಂಥ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಮಾತನ್ನು ಮುಗಿಸ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.